So next concept is enthalpy concept. So what is mean by enthalpy? In enthalpy andre, so internal energy andre odidira. Internal energy ಏನು, some of the different kinds of energy possessed by the system ಅಂತ ಹೇಳ್ತೀವಿ. Enthalpy means the total heat content of the system. Okay, what is meant by enthalpy? Enthalpy means total heat content of the system. Total heat content of the system we call as what? Enthalpy. So here this enthalpy is also a new state function. How we will derive the expression for the enthalpy? How we will define the enthalpy? Enthalpy means it is the sum of the internal energy and product of pressure and volume. How we will get that expression? ಆ ಎಕ್ಸ್ಪ್ರೆಷನ್ ನಮಗೆ ಹೆಂಗೆ ಬರುತ್ತೆ? ನಾವು ಎಂಥಾಲ್ಪಿ ಈಕ್ವೇಷನ್ ಯೂಸ್ ಮಾಡಬೇಕು. ಸೊ ಎಂಥಾಲ್ಪಿ ಈಕ್ವೇಷನ್ ನಾವು ಕಂಡುಹಿಡಿಬೇಕು ಅಂತಂದರೆ, ಡಿರೈವ್ ಮಾಡಬೇಕು ಅಂದರೆ ವಿಲ್ ಯೂಸ್ ದ ಇಂಟರ್ನಲ್ ಎನರ್ಜಿ ಎಕ್ಸ್ಪ್ರೆಷನ್. ನಿಮಗೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸಲ್ಲಿ ಓದಿದ್ದೀರಾ. ವಾಟ್ ಇಸ್ ದಟ್ ಎಕ್ಸ್ಪ್ರೆಷನ್? ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಅಂತ ಅಲ್ವಾ. ಡಬ್ಲ್ಯೂ ಅಂದರೆ ನಿಮಗೆ ಗೊತ್ತಿರಬೇಕು ಮೈನಸ್ ಪಿ ಇಂಟು ಡೆಲ್ಟಾ ವಿ ಅಂತ. ನೀವು ಅದನ್ನು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಏನು ಬರುತ್ತೆ? ಡೆಲ್ಟಾ ಇಸ್ ಈಕ್ವಲ್ ಟು ಕ್ಯೂ ಮೈನಸ್ ಪಿ ಇಂಟು ಡೆಲ್ಟಾ ವಿ ಬರುತ್ತೆ. ಸರಿನಾ? ಸೊ ಇಲ್ಲಿ ಕ್ಯೂ ಅಂದರೆ ಏನು ಅಂದರೆ, ಐ ವಿಲ್ ಕೀಪ್ ದ ಪ್ರೆಷರ್ ಕಾನ್ಸ್ಟೆಂಟ್. ನಾನೊಂದು ಸಿಸ್ಟಮ್ ತೊಗೊಂಡಿದ್ದೀನಿ. ನಾನು ಸಿಸ್ಟಮ್ ತೊಗೊಂಡು ಅದಕ್ಕೆ ಹೀಟ್ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀನಿ. ಕ್ಯೂ ಅಷ್ಟು ಹೀಟ್ ಎನರ್ಜಿನ ನಾನು ಸಪ್ಲೈ ಮಾಡ್ತಾ ಇದ್ದೀನಿ. ಬಟ್ ಪ್ರೆಷರ್ನ ನಾನು ಕಾನ್ಸ್ಟೆಂಟಾಗಿ ಇಟ್ಟಿಲ್ಲ. ಪ್ರೆಷರ್ನ ನಾನು ಕಾನ್ಸ್ಟೆಂಟಾಗಿ ಇಟ್ಟಿಲ್ಲ ಅಂದರೆ ಏನಾಗುತ್ತೆ? ನಾನು ಹೀಟ್ ಎನರ್ಜಿ ಸಪ್ಲೈ ಮಾಡಿದ ತಕ್ಷಣ ಗ್ಯಾಸ್ ಮಾಲಿಕ್ಯೂಲ್ ಎನರ್ಜಿ ಜಾಸ್ತಿ ಆಗುತ್ತೆ, ಅದ್ರ ಪ್ರೆಷರು ಜಾಸ್ತಿ ಆಗುತ್ತೆ. ಆ ಪಿಸ್ಟನ್ ಆಟೋಮೆಟಿಕ್ಕಾಗಿ ಮೇಲ್ಗಡೆ ಮೂವ್ ಆಗುತ್ತೆ, ಅದರ ಎಕ್ಸ್ಪಾನ್ಷನ್ ಆಗುತ್ತೆ. ಸೊ ಅಂದರೆ ನಾನು ಫಿಕ್ಸ್ಡ್ ಪಿಸ್ಟನ್ ತೊಗೊಂಡಿಲ್ಲ, ಇಟ್ ಇಸ್ ಎ ಮೂವಬಲ್ ಪಿಸ್ಟನ್. ಅದರಿಂದ ಪ್ರೆಷರ್ ಪ್ರೆಷರ್ ಮೀನ್ಸ್ ಕಾನ್ಸ್ಟೆಂಟ್. ಅದಕ್ಕೆ ನಾನು ಎಂತ ಬರೀತೀನಿ? ಕ್ಯೂ ಪಿ ಅಂತ ಬರ್ಕೋತೀನಿ. ಕ್ಯೂ ಪಿ ಅಂದರೆ ಏನು? ಹೀಟ್ ಎನರ್ಜಿ supplied at constant pressure. Heat energy supplied at constant pressure. So when you supply the heat energy at constant pressure, what happen? Internal energy will going to change and volume is also going to change, but I keep the pressure constant. ಅವಾಗ internal energy, change in internal energy ಏನಂತ ಬರೀತೀನಿ? U2 minus U1 ಅಂತ ಬರೀತೀನಿ. U2 ಅಂದರೆ ಫೈನಲ್ ಇಂಟರ್ನಲ್ ಎನರ್ಜಿ, U1 ಅಂದರೆ ಇನಿಷಿಯಲ್ ಇಂಟರ್ನಲ್ ಎನರ್ಜಿ. ಆ್ಯಂಡ್ ಚೇಂಜ್ ಇನ್ ವಾಲ್ಯೂಮ್ ಏನಂತ ಬರೀತೀನಿ? V2 ಮೈನಸ್ V1 ಅಂತ ಬರೀತೀನಿ. V2 ಅಂದರೆ ಫೈನಲ್ ವಾಲ್ಯೂಮ್, V1 ಅಂದರೆ ಇನಿಷಿಯಲ್ ವಾಲ್ಯೂಮ್. ಈ ಎರಡು ವ್ಯಾಲ್ಯೂನ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿ. ಆವಾಗ ಏನಾಗುತ್ತೆ? U2 ಮೈನಸ್ U1 ಇಸ್ ಈಕ್ವಲ್ ಟು QP ಮೈನಸ್ P ಇಂಟು V2 ಮೈನಸ್ V1 ಅಂತ ಬರ್ಕೋತೀವಿ. ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. U2 ಮೈನಸ್ U1 ಇಸ್ ಈಕ್ವಲ್ ಟು QP ಮೈನಸ್ PV2 ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ PV1 ಆಗುತ್ತೆ. ಈಕ್ವೇಷನ್ ನಾನು ಒಂದು ಸ್ವಲ್ಪ ರೀಅರೇಂಜ್ ಮಾಡ್ಕೋತೀನಿ, ನೋಡ್ಕೊಳ್ಳಿ. ಸೊ ಕ್ಯೂ ಪಿ ಹಾಗೆ ಬರ್ಕೋತೀನಿ, ಕ್ಯೂ ಪಿ ಹಾಗೆ ಬರ್ಕೊಟ್ಟಿದ್ದೀನಿ. ಸೊ ಈಗ ಈ ವ್ಯಾಲ್ಯೂಸ್ ಮಾತ್ರ, ಬೇರೆ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಮಾಡ್ತೀನಿ. PV2ನ ಈ ಕಡೆ ತಗೊಂಡ್ರೆ U2 ಪ್ಲಸ್ PV2 ಆಗುತ್ತೆ. ಮೈನಸ್ U1 ಹಾಗೆ ಬರ್ಕೋತೀನಿ. ಸೊ PV1 ಈ ಕಡೆ ತಗೊಂಡ್ರೆ ಮೈನಸ್ PV1 ಆಗುತ್ತೆ. ಸೊ ಈ ಎಕ್ಸ್ಪ್ರೆಷನಲ್ಲಿ U2 ಪ್ಲಸ್ PV2ನ ಒಂದು ಕಡೆ ಬರ್ಕೋತೀನಿ, ಮೈನಸ್ನ ಕಾಮನ್ ತಗೋತೀನಿ. ಅವಾಗ ಏನಾಗುತ್ತೆ? U1 ಮೈನಸ್ PV1 ಆಗುತ್ತೆ. ನೋಡಿ, U2 ಪ್ಲಸ್ PV2, U2 ಪ್ಲಸ್ PV2ನ ಇವೆಲ್ಲ ಏನಿದು? ಫೈನಲ್ ಸ್ಟೇಜ್ ಅದು. ಸೊ ಪ್ರೋಸೆಸ್ ಆದಮೇಲೆ ಫೈನಲ್ ಸ್ಟೇಜ್ ರೀಚ್ ಆಗಿರೋದು, ಅದನ್ನು H2 ಅಂತ ಬರ್ಕೋತೀನಿ. ಸೊ U1 ಪ್ಲಸ್ PV1ನ H1 ಅಂತ ಬರ್ಕೋತೀನಿ. ನೋಡಿ, U2 ಪ್ಲಸ್ PV2ನ H2 ಅಂತ ಬರ್ಕೊಂಡಿದ್ದೀನಿ. U1 ಪ್ಲಸ್ PV1ನ H1 ಅಂತ ಬರ್ಕೊಂಡಿದ್ದೀನಿ. ಈ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿ. ಅವಾಗ ಏನಾಗುತ್ತೆ? QP ಇಸ್ ಈಕ್ವಲ್ ಟು H2 ಮೈನಸ್ H1 ಆಗುತ್ತೆ. H2 ಅಂದರೆ ಏನಪ್ಪ ಇಲ್ಲಿ? H2 ಅಂದರೆ ಎಂಥಾಲ್ಪಿ ಎಟ್ ದ ಫೈನಲ್ ಸ್ಟೇಟ್, H1 ಅಂದರೆ ಎಂಥಾಲ್ಪಿ ಎಟ್ ದ ಇನಿಷಿಯಲ್ ಸ್ಟೇಟ್. ಅದನ್ನು ನಾವೇನಂತ ಹೇಳ್ತೀವಿ? ಡೆಲ್ಟಾ H ಅಂತ ಹೇಳ್ತೀವಿ. ಡೆಲ್ಟಾ H ಅಂದರೆ ಏನು? ಚೇಂಜ್ ಇನ್ ಎಂಥಾಲ್ಪಿ ಅಂತ. ಅಂದರೆ ಇಫ್ ಯು ಸಪ್ಲೈ ದ ಹೀಟ್ ಎನರ್ಜಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ದಟ್ ಈಸ್ ಈಕ್ವಲ್ ವಾಟ್? ಚೇಂಜ್ ಇನ್ ಎಂಥಾಲ್ಪಿ.
ನೀವೇನಾದರೂ ಹೀಟ್ ಎನರ್ಜಿನ ಕಾನ್ಸ್ಟೆಂಟ್ ಪ್ರೆಷರ್ನಲ್ಲಿ ಸಿಸ್ಟಮ್ಗೆ ಸಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಅದು ಎಂಥಾಲ್ಪಿ ಚೇಂಜ್ಗೆ ಈಕ್ವಲ್ ಆಗಿರುತ್ತೆ. ಎಷ್ಟು ಎಂಥಾಲ್ಪಿ ಚೇಂಜ್ ಆಗುತ್ತೆ ಆ ಸಿಸ್ಟಮಲ್ಲಿ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಅದಕ್ಕೆ ಏನಂತ ಬರೀಬೋದು, ಕ್ಯೂ ಪಿ ಸೊ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡೆರಿವೇಶನ್. ಸೊ ಕ್ಯೂ ಪಿ ಇಸ್ ಈಕ್ವಲ್ ವಾಟ್, ಡೆಲ್ಟಾ ಎಚ್ ಅಂದರೆ ಏನು, ಹೀಟ್ ಎನರ್ಜಿ ಸಪ್ಲೈಡ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಇಸ್ ಈಕ್ವಲ್ ವಾಟ್, ಚೇಂಜ್ ಇನ್ ಎಂಥಾಲ್ಪಿ. ಹಾಗೆ ಇಂಟರ್ನಲ್ ಎನರ್ಜಿಗೂ ಡಿರೈವ್ ಮಾಡಿದ್ದೀವಿ, ನೆನಪಿರಬೇಕು. ಡೆಲ್ಟಾ ಯು is equal to Q minus P into delta V ಅಂತ ಬರ್ಕೊಂಡಿದ್ದು. When you keep the constant volume, constant at constant volume, delta V ಏನಾಗಿರುತ್ತೆ, 0. delta V 0 ಅಂದರೆ delta U is equal to ಏನಾಗುತ್ತೆ, Q ಆಗುತ್ತೆ. because delta U 0 ಆಯಿತು ಅಂದರೆ 0 into P 0 ಆಗುತ್ತೆ. that means heat energy supplied at constant pressure, heat energy supplied at constant volume is equal to what, change in internal energy. heat energy supplied at constant pressure is change in enthalpy. ಇವೆರಡು ಗೊತ್ತಿರಬೇಕು ನಿಮಗೆ, ಇವೆರಡು ತುಂಬ ತುಂಬ ಇಂಪಾರ್ಟೆಂಟ್. ಸೊ heat energy supplied at constant volume is change in internal energy, heat energy supplied at constant pressure is change in enthalpy. ನೋಡಿ ಇಲ್ಲಿ ನನಗೆ ನ್ಯೂ ಸ್ಟೇಟ್ ಫಂಕ್ಷನ್ ಬಂದಿದೆ. ಅದು ಯಾವುದರಿಂದ ಬಂದಿರೋದು, ಬೇರೆ ಸ್ಟೇಟ್ ಫಂಕ್ಷನ್ಸಿಂದ. ನಿಮಗೆ ಗೊತ್ತಿರಬೇಕು ಇಂಟರ್ನಲ್ ಎನರ್ಜಿನೂ ಸ್ಟೇಟ್ ಫಂಕ್ಷನ್ನೇ, ಇನಿಷಿಯಲ್ ಮತ್ತು ಫೈನಲ್ ಸ್ಟೇಟ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಪ್ರೆಷರ್ ಸ್ಟೇಟ್ ಫಂಕ್ಷನ್, ವಾಲ್ಯೂಮ್ ಸ್ಟೇಟ್ ಫಂಕ್ಷನ್, ಈ ಮೂರು ಸ್ಟೇಟ್ ಫಂಕ್ಷನ್ ಆಗಿರೋದ್ರಿಂದ ಫ್ರಮ್ ದೀಸ್ ಸ್ಟೇಟ್ ಫಂಕ್ಷನ್ ಐ ಗೆಟ್ ಅನದರ್ ಸ್ಟೇಟ್ ಫಂಕ್ಷನ್ ದಟ್ ಈಸ್ ಕಾಲ್ಡ್ ವಾಟ್, ಎಚ್, ಎಂಥಾಲ್ಪಿ. ದಟ್ ಮೀನ್ಸ್ ಎಂಥಾಲ್ಪಿ ಇಸ್ ಆಲ್ಸೋ ಎ ಸ್ಟೇಟ್ ಫಂಕ್ಷನ್. ಸೊ ವಿ ನೋ ದ ರಿಲೇಷನ್ ಬಿಟ್ವೀನ್ ಚೇಂಜ್ ಇನ್ ಎಂಥಾಲ್ಪಿ ಆ್ಯಂಡ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ, that is delta H is equal to delta U plus P into delta V. For ideal gas, we know the equation. What is that equation? PV equal to nRT. You just consider a gaseous reaction. The reactant A is converted into product. That is, it is gas. In this case, let the number of moles of A is Na and number of moles of B is Nb, and volume of A is Va and volume of B is Vb, and pressure is same both side because we'll keep the pressure constant. Pressure constant agitidvi, and temperature is also constant because we'll keep the temperature constant. Then what will be the ideal gas expression for reactant A? ಏನಂತ ಬರೀಬಹುದು, P into Va is equal to Ne into RT ಅಂತ ಬರೀಬಹುದು. ಇಲ್ಲಿ ವಾಲ್ಯೂಮ್ ಆಫ್ ಎ ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಅಂತ. ಸೊ ಪ್ರಾಡಕ್ಟಿಗೆ ಏನಂತ ಬರೀಬಹುದು, P into Vb is equal to Nb into RT ಅಂತ ಬರೀಬಹುದು. ಸೊ ಹಿಯರ್ Vb means ವಾಲ್ಯೂಮ್ ಆಫ್ ಪ್ರಾಡಕ್ಟ್, Nb means ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿ. ಎಂತ ಸಬ್ಟ್ರಾಕ್ಟ್ ಮಾಡಬೇಕು, PVb ಮೈನಸ್ PVA ತಗೊಳ್ಳಿ ಇಸ್ ಈಕ್ವಲ್ ಟು, ಅವಾಗ ಏನಾಗುತ್ತೆ, NbRT ಮೈನಸ್ NaRT ಅಂತ ಬರ್ಕೋಬೋದು. NbRT ಮೈನಸ್ NaRT ಅಂತ ಬರ್ಕೋತೀನಿ. ಅವಾಗ ಪಿನ ಹೊರಗಡೆ ತಗೊಳ್ಳಿ, ಕಾಮನ್ ತಗೊಳ್ಳಿ, P ಈಕ್ವಲ್ ಟು P ಇಂಟು Vb ಮೈನಸ್ Va ಆಗುತ್ತೆ. ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಯಾವುದು ಕಾಮನ್ ಫ್ಯಾಕ್ಟರ್ ತಗೋಬೋದು, RT ಕಾಮನ್ ತಗೊಳ್ಳಿ, RT ಇಂಟು Nb ಮೈನಸ್ Na ಆಗುತ್ತೆ. ಸೊ P ಇಂಟು Vb ಮೈನಸ್ Va ಅಂದರೆ ಉಳಿದ ಮೀನಿಂಗ್ ಡೆಲ್ಟಾ ವಿ ಅಂತ ಬರೀತೀವಿ. ದಟ್ ಈಸ್ ಈಕ್ವಲ್ ಟು RT ಇಂಟು Nb ಮೈನಸ್ Ne ಅಂದರೆ ಡೆಲ್ಟಾ Ng ಅಂತ ಬರೀತೀವಿ. ಡೆಲ್ಟಾ Ng ಅಂದರೆ ಏನು, ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಿಯಸ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಿಯಸ್ ರಿಯಾಕ್ಟೆಂಟ್ ಅಂತ. ಸೊ ನಮಗೆ ಇಲ್ಲಿ ಎಕ್ಸ್ಪ್ರೆಷನ್ ಗೊತ್ತು, P ಇಂಟು ಡೆಲ್ಟಾ ವಿ. Instead of that P into delta V, we can substitute RT into delta G. Then that expression becomes what? Delta H is equal to delta U. Instead of that P into delta V, we can write RT into delta Ng. So this is the another way of relating delta H and delta U for gaseous reaction. So how to write this delta H and delta U relation for the gaseous reaction? I will give few examples. You just take the reaction. Hydrogen plus iodine, both are gaseous reactant, react to give a 2 moles of hydrogen iodide. It is also gas. ಈಗ ನೋಡಿ, ನಾನು ಡೆಲ್ಟಾ ಎನ್ ಜಿ ವ್ಯಾಲ್ಯೂ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಡೆಲ್ಟಾ ಎನ್ ಜಿ ಅಂದ್ರೆ ಏನು, ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಿಯಸ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಿಯಸ್ ರಿಯಾಕ್ಟೆಂಟ್ ಅಂತ.
What is the total number of moles of gaseous product? This coefficient indicates the number of moles. Gaseous product is 2 minus number of moles of gaseous reactant is 1 plus 1, that is 2, that is equal to what? 0. Then this delta H becomes equal to what? Delta U. Delta Ng ಏನಾಯಿತು 0 ಆಯಿತು, 0 into RT, it is 0. So for this reaction, delta H is equal to what? Delta U ಅಂತ ಬರೀತೀವಿ. You can take the other example. For example, SO2 plus O2 gives SO3. You just take 2 moles of SO3. Here all the reactant and product, they are in the gaseous state. What is the delta Ng value? Delta Ng is equal to ಏನಂತ ಬರೀತೀವಿ? Number of moles of gaseous product minus number of moles of gaseous reactant ಅಂತ ಬರೀತೀವಿ. ಇಲ್ಲಿ number of moles of gaseous product ಎಷ್ಟಿದೆ? 2 moles ಇದೆ. 2 minus number of moles of gaseous reactant ಎಷ್ಟಿದೆ? 1 plus 2, that is 3 moles minus 1. Delta Ng minus 1 ಬಂತು. minus 1 ಸಬ್ಸ್ಟಿಟ್ಯೂಷನ್ ಮಾಡಿ ಈಕ್ವೇಷನ್ಗೆ. delta H is equal to delta U. delta Ng minus 1 ಬಂದಿದೆ. So minus 1 into RT. So then delta H is equal to delta U minus RT ಅಂತ ಬರೀತೀವಿ. ಸೊ ಇಲ್ಲಿ ಡೆಲ್ಟಾ H ಜಾಸ್ತಿ ಇದೆ, ಡೆಲ್ಟಾ U ಜಾಸ್ತಿ ಇದೆಯಾ? ನೋಡಿ, ಡೆಲ್ಟಾ Hಗೆ ಡೆಲ್ಟಾ U ಈಕ್ವಲ್ ಆಗಬೇಕು ಅಂದರೆ ಇಷ್ಟು ವ್ಯಾಲ್ಯೂನ ನಾವು ಮೈನಸ್ ಮಾಡಬೇಕು ಅಂತ. ಅಂದರೆ ಡೆಲ್ಟಾ U ಜಾಸ್ತಿ ಇದೆ, ಅದಕ್ಕೆ ನಾವು ಮೈನಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಏನಂತ ಬರಿತೀವಿ? ಫಾರ್ ದಿಸ್ ರಿಯಾಕ್ಷನ್ ಡೆಲ್ಟಾ H ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ ಡೆಲ್ಟಾ U ಅಂತ ಬರಿತೀವಿ. Okay, so this is the way how we will write the relation between delta H and delta U by using this equation. So if you know the number of, that is delta Ng value, if you know the internal energy, you can calculate the enthalpy change. Or if you know the enthalpy change and if you know the what is the number of moles of gaseous product and number of moles of gaseous reactant, you can calculate the change in internal energy by using this relation. This is the relation between delta H and delta U. ನಿಮಗೆ ಎರಡು ರಿಲೇಷನ್ ಗೊತ್ತಿರಬೇಕು, this relation and this relation, ಎರಡು ಗೊತ್ತಿರಬೇಕು. Okay. So the next concept is heat capacity. Heat capacity. What is mean by heat capacity? So before going to the concept of heat capacity, first we will try to understand how we can measure the heat energy change in a system. ಈಗ ಯಾವುದೋ ಒಂದು ಸಿಸ್ಟಮ್ ಇದೆ, ಓಕೆ, ಇಲ್ಲಿ ಒಂದು ಸಿಸ್ಟಮ್ ಇದೆ, ಇಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ. ಈಗ ನನಗೆ ಈ ಗ್ಯಾಸ್ ಮಾಲಿಕ್ಯೂಲ್ಸಲ್ಲಿ ಟೆಂಪರೇಚರ್ ಯಾವ ರೀತಿ ಚೇಂಜ್ ಆಗುತ್ತೆ, ಯಾವಾಗ ಟೆಂಪರೇಚರ್ ಚೇಂಜ್ ಆಗುತ್ತೆ? ಈಗ ನಾನು ಹೀಟ್ ಎನರ್ಜಿ ಸಪ್ಲೈ ಮಾಡಿದ್ದೀನಿ, ಈ ಗ್ಯಾಸ್ ಮಾಲಿಕ್ಯೂಲ್ ಹೀಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿದೆಯಾ ಅಥವಾ ಗ್ಯಾಸ್ ಮಾಲಿಕ್ಯೂಲ್ ಹೀಟ್ ಎನರ್ಜಿನ ರಿಲೀಸ್ ಮಾಡಿದೆಯಾ? ಸೊ ಏನಾಗಿದೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ? ದ್ಯಾಟ್ ವಿಲ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ವಾಟ್? ಟೆಂಪರೇಚರ್ ಚೇಂಜ್. ಅದನ್ನು ನಾವು ಯಾವ ರೀತಿ ಮೆಷರ್ ಮಾಡ್ತೀವಿ? ಟೆಂಪರೇಚರ್ ಚೇಂಜ್ನ ಇಟ್ಕೊಂಡು ನಾವು ಮೆಷರ್ ಮಾಡೋದು. ದಟ್ ಮೀನ್ಸ್ ನಾನು ಜಾಸ್ತಿ ಹೀಟ್ ಎನರ್ಜಿನ ಸಿಸ್ಟಮ್ಗೆ ಸಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಟೆಂಪರೇಚರ್ ಚೇಂಜ್ ಅಂದರೆ ಟೆಂಪರೇಚರ್ ಇನ್ಕ್ರೀಸ್ ಆಗೋದು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ನಾನು ಕಡಿಮೆ ಹೀಟ್ ಎನರ್ಜಿ ಸಪ್ಲೈ ಮಾಡಿದ್ದೀನಿ ಅಂದರೆ ಇನ್ಕ್ರೀಸ್ ಆಗೋ ಟೆಂಪರೇಚರ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. That means the change in temperature is proportional to what? What is the amount of heat energy supplied to the system. So that means, so we can measure the amount of heat energy change in a system in terms of the change in temperature. That means amount of heat energy supplied to the system is proportional to the change in temperature. ಅಥವಾ amount of heat energy released from the system is proportional to change in temperature. So to remove the proportionality, I introduce a constant called C into delta T. So here C means heat capacity. Here C means heat capacity. So ಹಾಗಾದರೆ heat capacity ಅಂದ್ರೆ ಏನು? ಸೊ heat capacity ನ ಡಿರೈವ್ ಮಾಡಬೇಕಾದ್ರೆ ಈ ಈಕ್ವೇಷನ್ ತಗೊಳ್ಳಿ, Q is equal to C into delta T ತಗೊಳ್ಳಿ. So when the Q is equal to C, heat capacity ಗೆ ಯಾವಾಗ ಈಕ್ವಲ್ ಆಗುತ್ತೆ? Change in temperature is equal to 1 degree Celsius or is equal to 1 Kelvin. ಈಗ ನಾನು ಎಷ್ಟು ಹೀಟ್ ಎನರ್ಜಿ ಸಪ್ಲೈ ಮಾಡಿದ್ದೀನಿ ಆವಾಗ ಟೆಂಪರೇಚರ್ ಚೇಂಜ್ 1 ಕೆಲ್ವಿನ್ ಅಥವಾ 1 ಡಿಗ್ರಿ. ಎಷ್ಟು? ಫಾರ್ ಎಕ್ಸಾಂಪಲ್ 298 ಕೆಲ್ವಿನ್ ಇದ್ದಿದ್ದು 299 ಕೆಲ್ವಿನ್ ಆಗಿದೆ. ಸೊ 298 ಇದ್ದಿದ್ದು 299 ಕೆಲ್ವಿನ್ ಆಗಿದೆ ಅಂದರೆ ಚೇಂಜ್ ಇನ್ ಟೆಂಪರೇಚರ್ ಎಷ್ಟಾಯಿತು? 299 ಮೈನಸ್ 298,
that is 1 Kelvin ಆಯಿತು. So the change in temperature, it may be 1 Kelvin or 1 degree Celsius, for which what is the amount of heat energy I supplied. 1 ಡಿಗ್ರಿ ಸೆಲ್ಸಿಯಸ್ ಅಥವಾ 1 ಕೆಲ್ವಿನ್ ಟೆಂಪರೇಚರ್ ಚೇಂಜ್ ಮಾಡೋದಕ್ಕೆ ನಾನು ಎಷ್ಟು ಹೀಟ್ ಎನರ್ಜಿನ ಚೇಂಜ್ ಮಾಡಿದ್ದೀನಿ, ಎಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡಿದ್ದೀನಿ, ಅದನ್ನು ನಾವೇನು ಹೇಳ್ತೀವಿ, ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ಆದರೆ ಹೀಟ್ ಕೆಪಾಸಿಟಿನ ಏನಂತ ಡಿಫೈನ್ ಮಾಡ್ಬೋದು? ಹೀಟ್ ಕೆಪಾಸಿಟಿ ಈಸ್ ಡಿಫೈನ್ಡ್ ಆಸ್ it is the amount of energy required, amount of heat energy is required to change the temperature of a substance by 1 degree Celsius or 1 Kelvin. ಆ ಸಬ್ಸ್ಟೆನ್ಸ್ನ ಟೆಂಪರೇಚರ್ನ 1 ಡಿಗ್ರಿ ಸೆಲ್ಸಿಯಸ್ ಅಥವಾ 1 ಕೆಲ್ವಿನ್ ಚೇಂಜ್ ಮಾಡೋದಕ್ಕೆ ನಾನು ಎಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡಿದ್ದೀನಿ, ಸೊ ದ್ಯಾಟ್ ಈಸ್ ಕಾಲ್ಡ್ ವಾಟ್, ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ಮೋಲಾರ್ ಹೀಟ್ ಕೆಪಾಸಿಟಿ ಅಂತ ಅಂದರೆ ಏನು? ಮೋಲಾರ್ ಹೀಟ್ ಕೆಪಾಸಿಟಿ, ಸೊ ದ ಮೋಲಾರ್ ಹೀಟ್ ಕೆಪಾಸಿಟಿ ಮೀನ್ಸ್ heat capacity divided by N. So when the molar heat capacity becomes equal to heat capacity, ಇಲ್ಲಿ Cm ಅಂದ್ರೆ ಏನು? molar heat capacity. C ಅಂದ್ರೆ heat capacity, amount of energy required to rise the temperature of a substance by 1 degree Celsius or 1 Kelvin. ಈಗ number of moles is equal to 1 mole ಆದಾಗ, number of moles 1 mole ಆದಾಗ molar heat capacity and heat capacity ಎರಡು ಈಕ್ವಲ್ ಆಗುತ್ತೆ. ಅಂದರೆ what is the meaning? Molar heat capacity means what is the amount of energy, amount of heat energy required to rise the temperature of a 1 mole of substance by 1 degree Celsius or 1 Kelvin. That is called what? Molar heat capacity. ನಾನು 1 mole ಸಬ್ಸ್ಟೆನ್ಸ್ನ ತೊಗೊಂಡಾಗ, ಈಗ ಫಾರ್ ಎಕ್ಸಾಂಪಲ್ ಈ ಸಿಲಿಂಡರ್ನಲ್ಲಿ 1 mole ಐಡಿಯಲ್ ಗ್ಯಾಸ್ ತೊಗೊಂಡಿದ್ದೀನಿ. ಈ 1 mole ಐಡಿಯಲ್ ಗ್ಯಾಸ್ನ ಟೆಂಪರೇಚರ್ನ ನಾನು 1 ಕೆಲ್ವಿನ್ ಜಾಸ್ತಿ ಮಾಡಬೇಕು, ಅದಕ್ಕೆ ಎಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡ್ತೀನಿ, ದಟ್ ಈಸ್ ಕಾಲ್ಡ್ ವಾಟ್, ಮೋಲಾರ್ ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ಮೋಲಾರ್ ಹೀಟ್ ಕೆಪಾಸಿಟಿ ಅಂದರೆ ಏನು? ಇಟ್ ಇಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ ಎ ಸಬ್ಸ್ಟೆನ್ಸ್ ಬೈ 1 ಕೆಲ್ವಿನ್ ಆರ್ 1 degree Celsius for what? 1 mole of substance. Amount of heat energy required to rise the temperature of 1 mole of a substance by 1 degree Celsius or 1 Kelvin. That is called what? Molar heat capacity. ಹಾಗಾದರೆ what is meant by specific heat capacity? Specific heat capacity. ನೋಡಿ, name itself indicate specific heat capacity. ನೀವು ಸ್ಪೆಸಿಫಿಕ್ ಅಮೌಂಟ್ ಸಬ್ಸ್ಟೆನ್ಸ್ ತಗೊಂಡಾಗ, ಸ್ಪೆಸಿಫಿಕ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂದರೆ ಯೂನಿಟ್ ಮಾಸ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಯೂನಿಟ್ ಮಾಸ್ ಆಫ್ ಸಬ್ಸ್ಟೆನ್ಸ್ ಅಂದರೆ 1 ಗ್ರಾಮ್ ಅಂತ ಇರ್ಬೋದು, 1 ಗ್ರಾಮ್ ತಗೊಬೋದು ನೀವು. ಸೊ ವಾಟ್ ಇಸ್ ದ ಅಮೌಂಟ್ ಆಫ್ ಹೀಟ್ ಈಸ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 ಗ್ರಾಮ್ ಆಫ್ ಎ ಸಬ್ಸ್ಟೆನ್ಸ್ ಬೈ 1 ಡಿಗ್ರಿ ಸೆಲ್ಸಿಯಸ್ ಆರ್ 1 ಕೆಲ್ವಿನ್. ದಟ್ ಈಸ್ ಕಾಲ್ಡ್ ವಾಟ್, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಇಂಡಿಕೇಟೆಡ್ ಬೈ ಸ್ಮಾಲ್ ಲೆಟರ್ ಸಿ. ಕ್ಯಾಪಿಟಲ್ ಸಿ ಬರೆದ್ರೆ ಹೀಟ್ ಕೆಪಾಸಿಟಿ, ಸ್ಮಾಲ್ ಲೆಟರ್ ಸಿ ಬರೆದ್ರೆ ದಟ್ ಈಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ಏನು ಹಾಗಾದರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಮೋಲಾರ್ ಹೀಟ್ ಕೆಪಾಸಿಟಿ ಆ್ಯಂಡ್ ಹೀಟ್ ಕೆಪಾಸಿಟಿ ಮೂರಕ್ಕೂ ಡಿಫ್ರೆನ್ಸ್ ತಿಳ್ಕೊಂಡಿರಬೇಕು. ಸೊ ಹೀಟ್ ಕೆಪಾಸಿಟಿ ಅಂದರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಎಷ್ಟಾದರೂ ಇರ್ಬೋದು. ಸೊ ಅಮೌಂಟ್ ಸಬ್ಸ್ಟೆನ್ಸ್ ಎಷ್ಟಾದರೂ ಇರ್ಬೋದು, 1 kg ಇರ್ಬೋದು, 500 ಗ್ರಾಮ್ ಇರ್ಬೋದು, 200 ಗ್ರಾಮ್ ಇರ್ಬೋದು. ಆ ಅಮೌಂಟ್ ಸಬ್ಸ್ಟೆನ್ಸ್ನ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೈಸ್ ಮಾಡೋದಕ್ಕೆ ಎಷ್ಟು ಹೀಟ್ ಎನರ್ಜಿನ ನಾನು ಸಪ್ಲೈ ಮಾಡ್ತೀನಿ, ಅದನ್ನು ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ಒಂದು ಸಿಲಿಂಡರ್ನಲ್ಲಿ ಅಥವಾ ನಾನು 1 ಮೋಲ್ ಸಬ್ಸ್ಟೆನ್ಸ್ ತೊಗೊಂಡು ಆ 1 ಮೋಲ್ ಸಬ್ಸ್ಟೆನ್ಸ್ಗೆ ಎಷ್ಟು ಹೀಟ್ ಎನರ್ಜಿ ಸಪ್ಲೈ ಮಾಡಬೇಕು ಅಂತ ತೊಗೊಂಡ್ರೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ರೈಸ್ ಮಾಡೋದಕ್ಕೆ ಅದನ್ನು ನಾವೇನಂತ ಹೇಳ್ತೀವಿ, ಆ ಮೋಲಾರ್ ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂದ್ರೇನು? ಸೊ 1 ಗ್ರಾಮ್ ಸಬ್ಸ್ಟೆನ್ಸ್ ತೊಗೊಂಡಾಗ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೈಸ್ ಮಾಡೋದಕ್ಕೆ ಎಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡ್ತೀನಿ, ಅದನ್ನು ನಾವೇಂತ ಹೇಳ್ತೀವಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ಇವು ಮೂರಕ್ಕೂ ನೀಟಾಗಿ ಡಿಫ್ರೆನ್ಸ್ ತಿಳ್ಕೋಬೇಕು. ಸೊ ವಾಟ್ ಇಸ್ ದಟ್ ಎಕ್ಸ್ಪ್ರೆಷನ್ ವಿಲ್ ಯೂಸ್ ಟು ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ heat energy which is required to rise the temperature of a substance by 1 degree Celsius or 1 Kelvin for a particular amount of substance. That is given by Q is equal to C into M into delta T. So if you know the mass of a substance, ಇಲ್ಲಿ M ಅಂದ್ರೆ ಏನು, mass of a substance, and if you know what is the specific heat of a substance, and if you know what is the change in temperature, then we can measure what is the amount of energy, heat energy change. It may be liberated or it may be absorbed during a particular physical or chemical process.
So what is that experiment technique we will use to calculate the amount of heat exchange between system and surrounding during different chemical and physical process, that is called what? Calorimetry. Calorimetry means it is an experimental method or experimental technique which is used to measure the amount of heat energy exchange during different physical and chemical processes. Before going to that calorimetry technique, first I will try to derive what is specific heat capacity, what is the relation of a specific heat capacity at constant pressure and constant volume. Specific heat capacity constant pressure nalli measure ಮಾಡಿದಾಗ constant volume nalli measure ಮಾಡಿದಾಗ ಅವೆರಡಕ್ಕೆ ಏನು ರಿಲೇಶನ್ಶಿಪ್ ಇರುತ್ತೆ ಅಂತ. ಸೊ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತು Q is equal to what? C into delta T ಅಂತ ಬರೀತೀವಿ. So if you measure the what is the heat energy change, it may be exchange between system and surrounding at constant pressure, we will write Qp is equal to Cp into delta T ಅಂತ ಬರೀತೀವಿ. ಅದೇ ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಮಾಡಿದಾಗ Qv is equal to Cv into delta T ಅಂತ ಬರೀತೀವಿ. ಇಲ್ಲಿ Cp ಅಂದ್ರೆ ಏನು? heat capacity at constant pressure, Cv ಅಂದ್ರೆ ಏನು? heat capacity at constant volume. ಅಂದರೆ ಆ ಸಿಸ್ಟಮ್ನಲ್ಲಿ ಎಷ್ಟು ಹೀಟ್ ಎನರ್ಜಿ ಎಕ್ಸ್ಚೇಂಜ್ ಆಗ್ತಿದೆ ಕಾನ್ಸ್ಟೆಂಟ್ ವಾಲ್ಯೂಮ್ನಲ್ಲಿ ನಾನು ಮೆಷರ್ ಮಾಡಿದಾಗ, ಆ್ಯಂಡ್ ಆ ಸಿಸ್ಟಮ್ನಲ್ಲಿ ಎಷ್ಟು ಹೀಟ್ ಎನರ್ಜಿ ಎಕ್ಸ್ಚೇಂಜ್ ಆಗ್ತಿದೆ ನಾನು ಕಾನ್ಸ್ಟೆಂಟ್ ಪ್ರೆಷರ್ನಲ್ಲಿ ಮೆಷರ್ ಮಾಡಿದಾಗ ಅಂತ. ಅದನ್ನು ಈ ಸಿ ಪಿ ಮತ್ತು ಸಿ ವಿ ಮಧ್ಯೆ ಇರೋಂಥ ರಿಲೇಷನ್ಶಿಪ್ ಏನು ಫಾರ್ ಐಡಿಯಲ್ ಗ್ಯಾಸ್, ಅದನ್ನು ನಾವು ಡಿರೈವ್ ಮಾಡೋದಕ್ಕೆ ಟ್ರೈ ಮಾಡೋಣ. The next concept is the relationship between Cp and Cv for ideal gas. So ನಮಗೆ ಗೊತ್ತು heat capacity, so amount of heat energy exchange between system and surrounding at constant pressure is equal to Cp into delta T ಅಂತ ಬರೀತೀವಿ. And amount of heat energy change at constant volume, that is Qv is equal to Cv into ಡೆಲ್ಟಾ ಟಿ ಅಂತ ಬರೀತೀವಿ. ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕ್ಯೂ ಪಿ ಅಂದರೆ ಏನು ಅಂತ. ಹೀಟ್ ಎನರ್ಜಿ ಚೇಂಜ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಹೀಟ್ ಎನರ್ಜಿ ಚೇಂಜ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ. ಸಿ ಪಿ ಅಂದರೆ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಸಿ ವಿ ಅಂದರೆ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ. ಈಗ ನಿಮಗೆ ಒಂದು ರಿಲೇಷನ್ಶಿಪ್ ಆಲ್ರೆಡಿ ಡಿರೈವ್ ಮಾಡಿದ್ದೀವಿ. ವಾಟ್ ಇಸ್ ದಟ್ ರಿಲೇಷನ್ಶಿಪ್? ದ ರಿಲೇಷನ್ಶಿಪ್ ಬಿಟ್ವೀನ್ ಚೇಂಜ್ ಇನ್ ಎಂಥಾಲ್ಪಿ ಆ್ಯಂಡ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ವಾಟ್ ಇಸ್ ದಟ್ ರಿಲೇಷನ್? ದಟ್ ಈಸ್ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಪಿ ಇಂಟು ಡೆಲ್ಟಾ ವಿ ಅಂತ ಬರ್ಕೋತೀವಿ. ಹೌದಲ್ವಾ? ಈ ರಿಲೇಷನ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಈಗ ನಾನು ಡೆಲ್ಟಾ ಎಚ್ ಅಂದರೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಡೆಲ್ಟಾ ಎಚ್ ಅಂದರೆ ಏನು? ಹೀಟ್ ಎಕ್ಸ್ಚೇಂಜ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ನೋಡಿ, ಹೀಟ್ ಎನರ್ಜಿ ಸಪ್ಲೈ ಟು ದ ಸಿಸ್ಟಮ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ನ ಚೇಂಜ್ ಇನ್ ಎಂಥಾಲ್ಪಿ ಅಂತ ಬರ್ಕೋಬೋದಾ? ಹೀಟ್ ಎಕ್ಸ್ಚೇಂಜ್ ಆರ್ ಹೀಟ್ ಸಪ್ಲೈ ಟು ದ ಸಿಸ್ಟಮ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ನ ನಾವೇನಂತ ಬರೀಬೋದು? ಡೆಲ್ಟಾ ಯು ಅಂತ ಬರೀಬೋದು. ಇದನ್ನು ನಾನು ಆಲ್ರೆಡಿ ಡಿರೈವ್ ಮಾಡಿದ್ದೀನಿ. ಈಗ ಈ ಇಕ್ವೇಷನಲ್ಲಿ, ಓಕೆ, ಈ ಇಕ್ವೇಷನಲ್ಲಿ ಡೆಲ್ಟಾ ಎಚ್ ಅಂದರೆ ಏನು? ಕ್ಯೂ ಪಿ. ಕ್ಯೂ ಪಿ ಇಸ್ ಈಕ್ವಲ್ ಅಂದರೆ ಏನು? ಸಿ ಪಿ ಇಂಟು ಡೆಲ್ಟಾ ಟಿ. ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೋದಾ? ಸೊ ಡೆಲ್ಟಾ ಎಚ್ ಬದಲು ನಾನು ಎಂತ ಬರೀತಾ ಇದ್ದೀನಿ? ಸಿ ಪಿ ಇಂಟು ಡೆಲ್ಟಾ ಟಿ, ಬಿಕಾಸ್ ಆಲ್ ದ ತ್ರೀ ಥಿಂಗ್ಸ್ ಆರ್ ಈಕ್ವಲ್. ಸೊ ಡೆಲ್ಟಾ ಯು ಬದಲು ಏನಂತ ಬರೀತಾ ಇದ್ದೀನಿ? ಸಿ ವಿ ಇಂಟು ಡೆಲ್ಟಾ ಟಿ ಅಂತ ಬರೀತಾ ಇದ್ದೀನಿ. ಪಿ ಇಂಟು ಡೆಲ್ಟಾ ವಿ ಅಂತ ಬರ್ಕೋತೀನಿ. ಸೊ ವಿ ನೋ ದ್ಯಾಟ್ ಫಾರ್ ಐಡಿಯಲ್ ಗ್ಯಾಸ್, ನಾನೊಂದು ಐಡಿಯಲ್ ಗ್ಯಾಸ್ ತಗೊಂಡಾಗ ವಾಟ್ ಇಸ್ ಐಡಿಯಲ್ ಗ್ಯಾಸ್ ಈಕ್ವೇಷನ್? ಪಿ ವಿ ಈಕ್ವಲ್ ಟು ಎನ್ ಆರ್ ಟಿ ಅಂತ ಬರ್ಕೋತೀವಿ. ಫಾರ್ 1 mole ಆಫ್ ಐಡಿಯಲ್ ಗ್ಯಾಸ್, ಫಾರ್ 1 mole ಆಫ್ ಐಡಿಯಲ್ ಗ್ಯಾಸ್, ಫಾರ್ 1 mole ಆಫ್ ಐಡಿಯಲ್ ಗ್ಯಾಸ್ ಎನ್ ವ್ಯಾಲ್ಯೂ ಏನಾಗಿರುತ್ತೆ? 1 mole ಆಗುತ್ತೆ. ಎನ್ 1 mole ಆದರೆ ಪಿ ವಿ ಈಕ್ವಲ್ ಟು ಏನಾಗುತ್ತೆ? ಆರ್ ಟಿ ಆಗುತ್ತೆ. ನಾನು ಈ ಎಕ್ಸ್ಪ್ರೆಷನ್ನ ನೋಡಿ ಸಿಂಪಲ್ ಆಗಿ ಬರ್ಕೋತೀನಿ. ಸಿ ಪಿ ಇಂಟು ಡೆಲ್ಟಾ ಟಿ, ಸಿ ವಿನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಳ್ಳಿ, ಅವಾಗ ಏನಾಗುತ್ತೆ? ಸಿ ವಿ ಇಂಟು ಡೆಲ್ಟಾ ಟಿ ಆಗುತ್ತೆ. ಈಸ್ ಈಕ್ವಲ್ ಟು, ನೋಡಿ, ಪಿನ ಡೆಲ್ಟಾಯಿಂದ ಒಳಗಡೆ ತೊಗೋತೀನಿ, ಅವಾಗ ನಾನು ಡೆಲ್ಟಾ ಪಿ ಇಂಟು ವಿ ಅಂತ ಬರ್ಕೋತೀನಿ. ನೋಡಿ, ಈ ಎಕ್ಸ್ಪ್ರೆಷನಲ್ಲಿ ಪಿ ವಿ ಈಕ್ವಲ್ ಟು ಆರ್ ಟಿ ಆಗಿದೆ. ಸಬ್ಸ್ಟಿಟ್ಯೂಷನ್ ಮಾಡಿ ಸಿ ಪಿ
ಮೈನಸ್ ಸಿ ವಿ. ನೋಡಿ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು? ಡೆಲ್ಟಾ ಟಿ. ಅದನ್ನು ಹೊರಗಡೆ ತೊಗೊಂಡಿದ್ದೀನಿ ಡೆಲ್ಟಾ. ಸೊ ಪಿ ವಿ ಬದಲು ಏನಂತ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ? ಆರ್ ಮತ್ತು ಟಿನ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ಸೊ ದೆನ್ ಸಿ ಪಿ ಮೈನಸ್ ಸಿ ವಿ ಇಂಟು ಡೆಲ್ಟಾ ಟಿ ಇಸ್ ಈಕ್ವಲ್ ಏನಂತ ಬರೀತಾ ಇದ್ದೀನಿ? ನೋಡಿ ಆರ್ ಕಾನ್ಸ್ಟೆಂಟ್ ಅದು, ಅದನ್ನು ಹೊರಗಡೆ ತಗೊಳ್ಳಿ. ಆರ್ ಇಂಟು ಡೆಲ್ಟಾ ಟಿ ಅಂತ ಬರ್ಕೋಬೋದಾ? ನೋಡಿ ಡೆಲ್ಟಾ ಟಿ ಕ್ಯಾನ್ಸಲ್ ಆಗುತ್ತಾ? ಅವಾಗ ಏನಾಗುತ್ತೆ? ಸಿ ಪಿ ಮೈನಸ್ ಸಿ ವಿ ಈಕ್ವಲ್ ಟು ಆರ್ ಅಂತ ಬರಿತೀನಿ. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಸಿ ಪಿ ಆ್ಯಂಡ್ ಸಿ ವಿ ಫಾರ್ ಐಡಿಯಲ್ ಗ್ಯಾಸ್. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಸಿ ಪಿ ಆ್ಯಂಡ್ ಸಿ ವಿ ಫಾರ್ ಐಡಿಯಲ್ ಗ್ಯಾಸ್ ಅಂದರೆ, ಸೊ ಸಿ ಪಿ ಮೈನಸ್ ಸಿ ವಿ ಈಕ್ವಲ್ ಟು ಆರ್, that is heat capacity at constant pressure minus heat capacity at constant volume is always equal to universal gas constant, that is R value anta bariತೀನಿ. The next concept is measurement of change in enthalpy and change in internal energy. So how to measure this delta H and delta U? So first we will try to understand how to measure the change in enthalpy, that is measurement of delta H, that is change in enthalpy. ನಿಮಗೆ ಗೊತ್ತಿದೆ, the change in enthalpy is the heat energy supplied or released from the system at constant pressure ಅಂತ. ನೀವೇನಾದರೂ ಆ ಸಿಸ್ಟಮಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗಿರ್ಬೋದು ಅಥವಾ ಫಿಸಿಕಲ್ ಪ್ರೋಸೆಸ್ ಆಗಿರ್ಬೋದು, ಕಾನ್ಸ್ಟೆಂಟ್ ಪ್ರೆಷರ್ನಲ್ಲಿ ಎಷ್ಟು ಹೀಟ್ ರಿಲೀಸ್ ಆಗ್ತಿರ್ಬೋದು, ಅಬ್ಸಾರ್ಬ್ ಆಗ್ತಿರೋದು, ಅದನ್ನು ಮೆಷರ್ ಮಾಡಿದ್ರೆ ಅದು ಚೇಂಜ್ ಇನ್ ಎಂಥಾಲ್ಪಿಗೆ ಈಕ್ವಲ್ ಆಗಿರುತ್ತೆ. ಅದಕ್ಕೆ ನಾವು ಸ್ಪೆಷಲ್ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಐ ಆಲ್ರೆಡಿ ಎಕ್ಸ್ಪ್ಲೈನ್ ದಟ್ ಈಸ್ ಕ್ಯಾಲೋರಿಮೆಟ್ರಿ. ವಾಟ್ ಈಸ್ ದಟ್ ಕ್ಯಾಲೋರಿಮೆಟ್ರಿ? ಕ್ಯಾಲೋರಿಮೆಟ್ರಿ ಮೀನ್ಸ್ ಇಟ್ ಈಸ್ ಎ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ವಿಚ್ ಈಸ್ ಯೂಸ್ ಟು ಮೆಷರ್ ಅಮೌಂಟ್ ಆಫ್ ಹೀಟ್ ಎನರ್ಜಿ change or exchange between system and surrounding. So that instrument we call as what? Calorimeter anta ಹೇಳ್ತೀವಿ. To measure the change in enthalpy we will use a bomb calorimeter. So ಅದು ನಾನು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಮಾತ್ರ ಬರೀತೀನಿ ನೋಡಿ. ಸೊ ಇದರಲ್ಲಿ ನಮಗೆ ಬಾಂಬ್ ಅಂತ ಹೇಳ್ತೀವಿ. ಬಾಂಬ್ ಅಂದರೆ ಇಟ್ ಇಸ್ ಎ ಸ್ಟೀಲ್ ವೆಸಲ್. ಸೊ ಸ್ಟೀಲ್ ವೆಸಲ್ ಏನಾಗಿರುತ್ತೆ? ಇಟ್ ಹ್ಯಾಸ್ ದ ಪ್ಲೇಸ್ ಟು ಪ್ಲೇಸ್ ಎ ಆರ್ಗ್ಯಾನಿಕ್ ಕಾಂಪೌಂಡ್ and it has one inlet to pass the oxygen for the combustion process. So the whole instrument it is placed in a water. ಇದನ್ನ ಏನು ಮಾಡಿರ್ತೀವಿ? ಎಲ್ಲ whole instrument ಅಂದರೆ the complete bomb is placed in a water to which a thermometer is immersed. So you just burn this organic compound, or if you burn that compound, what happens when you burn that compound? Heat energy is released to the surrounding. Here surrounding is what? Water. So water ge heat energy release agata. So water ge heat energy release ಆದ ತಕ್ಷಣ thermometer ಅಲ್ಲಿ temperature ಏನಾಗುತ್ತೆ? Increase ಆಗುತ್ತೆ. That means initially ಎಷ್ಟು temperature ಇರುತ್ತೆ? So after complete combustion, after complete burning of this compound, what is the amount of heat energy that is released to this water? So you just measure. So release ಆದ ತಕ್ಷಣ temperature increase ಆಗುತ್ತೆ. This is the final temperature. This is the initial temperature. This is the final temperature. ಅವಾಗ ನನಗೆ ಡೆಲ್ಟಾ ಟಿ ಸಿಗುತ್ತಾ? ಫೈನಲ್ ಟೆಂಪರೇಚರ್ ಇಂದ ಇನಿಷಿಯಲ್ ಟೆಂಪರೇಚರ್ನ ಮೈನಸ್ ಮಾಡಿ, I'll get a delta T value. So if you know what is the heat capacity of this bomb calorimeter and the liquid na heat capacity ಮತ್ತೆ bomb calorimeter heat capacity ಗೊತ್ತಿದ್ರೆ C value ಗೊತ್ತಾಗುತ್ತೆ. ಸೊ ಎಷ್ಟು ಮಾಸ್ ಆರ್ಗ್ಯಾನಿಕ್ ಕಾಂಪೌಂಡ್ನ ಬರ್ನ್ ಮಾಡಿದ್ದೀರಿ ಅಂದರೆ ಎಮ್ ಗೊತ್ತಾಗುತ್ತೆ. ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಕ್ಯೂ, ದಟ್ ಈಸ್ ಕ್ಯೂ ವಿಗೆ ಈಕ್ವಲ್ ಆಗಿರುತ್ತೆ. ಸೊ ಇಟ್ ಈಸ್ ಎ ಮೆಷರ್ಮೆಂಟ್ ಆಫ್ ಡೆಲ್ಟಾ ಯು. It is a measurement of what? Delta U. Delta U ಅಂದ್ರೆ ಏನು? So a delta U means amount of heat energy exchange at constant volume. Volume constant ಇದ್ದಾಗ. Here volume remains constant because ನೋಡಿ this vessel is completely closed. ಮ್ಯಾಟರ್ ಇದರಿಂದ ಹೊರಗಡೆಗೂ ಹೋಗೋದಕ್ಕೆ ಆಗೋದಿಲ್ಲ, ಹೊರಗಡೆಯಿಂದ ಮ್ಯಾಟರ್ ಒಳಗಡೆಗೂ ಬರೋದಕ್ಕೆ ಆಗೋದಿಲ್ಲ. ಎನರ್ಜಿ ಮಾತ್ರ ಎಕ್ಸ್ಚೇಂಜ್ ಆಗುತ್ತೆ. ಎನರ್ಜಿ ಮಾತ್ರ ಎಕ್ಸ್ಚೇಂಜ್ ಆಗ್ತಿರೋದ್ರಿಂದ ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟೆಂಟ್. If you perform any process at constant volume, at that point what is the amount of heat energy which is exchanged between system and surrounding, that is equal to what? Delta U. So this is the measurement of what? Delta U. By using
bomb calorimetry, we can measure the change in internal energy by measuring amount of heat energy exchange between system and surrounding at constant volume. So, by knowing this value, if you know what is the mass of substance burned and specific heat of this bomb calorimeter and what is the rise in temperature, if you substitute all this value, you will get a QV that is equal to what? Delta U. So, this is the first way of measurement of delta U. That means, if you measure the amount of heat exchange between system and surrounding at constant volume. So, if you measure amount of heat energy exchange between system and surrounding at constant pressure, that is equal to delta H. ಅದನ್ನು ನೀವು ಎಷ್ಟು ಹೀಟ್ ಎನರ್ಜಿ ಸಿಸ್ಟಮ್ ಮತ್ತು ಸರೌಂಡಿಂಗ್ ಮಧ್ಯೆ ಎಕ್ಸ್ಚೇಂಜ್ ಆಗ್ತಿದೆ ಅದನ್ನು ಕಾನ್ಸ್ಟೆಂಟ್ ಪ್ರೆಷರಲ್ಲಿ ಮೆಷರ್ ಮಾಡಿದ್ರೆ ಅದು ಡೆಲ್ಟಾ ಎಚ್ಗೆ ಈಕ್ವಲ್ ಆಗಿರುತ್ತೆ. ಅದನ್ನು ಯಾವ ರೀತಿ ಮೆಷರ್ ಮಾಡ್ತೀವಿ? ಜಸ್ಟ್ ಟೇಕ್ ಎ ಪಾಲಿಮರ್ ಕಂಟೈನರ್ ಟು ವಿಚ್ ಜಸ್ಟ್ ಫಿಕ್ಸ್ ಎ ಥರ್ಮೋಮೀಟರ್. ಒಂದು ಥರ್ಮೋಮೀಟರ್ನ ಫಿಕ್ಸ್ ಮಾಡಿ, ಯು ಜಸ್ಟ್ ಆ್ಯಡ್ ದ ರಿಯಾಕ್ಟೆಂಟ್ಸ್. ಸೊ ರಿಯಾಕ್ಟೆಂಟ್ಸ್ನ ನೀವು ವೆಸಲ್ಗೆ ಆ್ಯಡ್ ಮಾಡಿ. So, another reactant, they react with each other. If the energy is released, that energy, what happened, that heat energy increases the temperature of the thermometer. So, then we can calculate delta T, initial temperature, final temperature irutte, Ti minus Tf minus Ti madi, final temperature minus initial temperature, that you will get, then you will get a delta T, change in temperature. ಚೇಂಜ್ ಇನ್ ಟೆಂಪರೇಚರ್ ಸಿಕ್ತು ನೋಡಿ. ಇದನ್ನು ಓಪನ್ ವೆಸಲಲ್ಲಿ ಮಾಡ್ತಿರೋದ್ರಿಂದ ಈ ರಿಯಾಕ್ಟೆಂಟ್ಸ್ನ ಪ್ರೆಷರ್ ಎಷ್ಟಿರುತ್ತೆ, ಅಟ್ಮಾಸ್ಫಿಯರ್ ಪ್ರೆಷರ್ ಅಷ್ಟೇ ಈಕ್ವಲ್ ಇರುತ್ತೆ, ಎಷ್ಟಾದರೂ ರಿಯಾಕ್ಷನ್ಸ್ ಆಗಲಿ. ಆವಾಗ ಏನಾಗುತ್ತೆ, ದ ಪ್ರೋಸೆಸ್ ಈಸ್ ಕ್ಯಾರ್ಡ್ ಔಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಹೇಳ್ತೀವಿ. ಕಾನ್ಸ್ಟೆಂಟ್ ಪ್ರೆಷರ್. ಬಟ್ ಈ ಕೇಸಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಇರೋದಿಲ್ಲ, because it is closed, no exchange of matter between system and surrounding takes place. ಅಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂದರೆ ಗ್ಯಾಸಿಯಸ್ ಪ್ರಾಡಕ್ಟ್ ಬರ್ತಿದ್ದಾಗೇ ಪ್ರೆಷರ್ ಜಾಸ್ತಿ ಆಗೋಗುತ್ತೆ. ಪ್ರೆಷರ್ ಇಸ್ ನಾಟ್ ಕಾನ್ಸ್ಟೆಂಟ್ ಬಟ್ ವಾಲ್ಯೂಮ್ ಕಾನ್ಸ್ಟೆಂಟ್ ಬಿಕಾಸ್ ಇಟ್ ಈಸ್ ಫಿಕ್ಸ್ಡ್ ವಾಲ್ಯೂಮ್. ಅಲ್ಲಿಂದ ಯಾವ ಮಾಲಿಕ್ಯೂಲ್ಸ್ ಹೊರಗಡೆ ಎಸ್ಕೇಪ್ ಆಗೋದಕ್ಕಾಗೋದಿಲ್ಲ, ದ ವಾಲ್ಯೂಮ್ ಇಸ್ ಫಿಕ್ಸ್ಡ್. ಅ ಬಾಂಬ್ ಅಂದರೆ ಈ ಬಾಂಬ್ ಇನ್ಸ್ಟ್ರೂಮೆಂಟ್ ಇಫ್ ಇಟ್ ಈಸ್ 1 ಲೀಟರ್ ಅದ್ರ ವಾಲ್ಯೂಮ್ 1 ಲೀಟರ್ ಇದ್ದರೆ ಒಳಗಡೆ ವಾಲ್ಯೂಮ್ ಯಾವಾಗಲೂ 1 ಲೀಟರ್ ಇರುತ್ತೆ. ಎಷ್ಟಾದರೂ ಗ್ಯಾಸ್ ಮಾಲಿಕ್ಯೂಲ್ಸ್ ಬರಲಿ ಬಿಕಾಸ್ ಇಟ್ ಈಸ್ ಫಿಕ್ಸ್ಡ್. ಇದು ಫಿಕ್ಸ್ ಇಲ್ದೋದ್ರಿಂದ ಪ್ರೆಷರ್ ಏನಾಗಿರುತ್ತೆ, ಪ್ರೆಷರ್ ಆಫ್ ದ ರಿಯಾಕ್ಟೆಂಟ್ ಇಸ್ ಈಕ್ವಲ್ ಟು ಅಟ್ಮಾಸ್ಫಿಯರ್ ಪ್ರೆಷರ್. ಅಟ್ ದಿಸ್ ಪಾಯಿಂಟ್ ಇಫ್ ಯು ಮೆಷರ್ ದ what is the QP. ಸೊ ಅವಾಗ QP ಇಸ್ ಈಕ್ವಲ್ ಏನಂತ ಬರಿತೀವಿ, ಹೀಟ್ ಕೆಪಾಸಿಟಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇಂಟು ಚೇಂಜ್ ಇನ್ ಟೆಂಪರೇಚರ್ ಇಂಟು ಎಮ್ ತಗೋತೀವಿ. ಸೊ ಇಫ್ ಯು ನೋ QP that is equal to delta H. ಡೆಲ್ಟಾ ಎಚ್ಗೆ ಈಕ್ವಲ್ ಆಗಿರುತ್ತೆ. ಸೊ ನಿಮಗೆ ಏನಾದರೂ ಡೆಲ್ಟಾ ಎಚ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎಕ್ಸ್ಪರಿಮೆಂಟಲ್ ಟೆಕ್, ದಟ್ ಈಸ್ ಕ್ಯಾಲೋರಿಮೆಟ್ರಿಯಿಂದ. ಸೊ ಯು ಹ್ಯಾವ್ ಟು ಕ್ಯಾರಿ ಔಟ್ ದಟ್ ಪ್ರೋಸೆಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಡೆಲ್ಟಾ ಯು, ಜಸ್ಟ್ ಕ್ಯಾರಿ ಔಟ್ ದಟ್ ಪ್ರೋಸೆಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. That will give the change in internal energy value. This much is about calculating the change in internal energy and change in enthalpy by experimental technique. Okay, thank you.